ನೋಡಿ ಲೊಕೇಶನ್ ಸ್ಟ್ರೈಟ್ ತೋರಿಸಿದೆ ನಿಮಗೆ. ಸ್ಟ್ರೈಟ್ ನೋಡಿ ಯಾವ ಥರ ಇದೆ. ಇದು ಸ್ಟ್ರೈಟ್, ಇದು ರೋಡೇ ಇಲ್ಲ ನೋಡಿ. ಲೊಕೇಶನ್ ನೋಡಿ. ಇವತ್ತು ನಾವು ಹೋಗ್ತಾ ಇರೋದು ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕಿಗೆ. ಗಾಯ್ಸ್ ಹೋಗೋಣ ಬನ್ನಿ, ಎಲ್ಲರೂ ಹೋಗೋಣ, ಎಂಜಾಯ್ ಮಾಡ್ಕೊಂತ ಹೋಗೋಣ. ಎಲ್ಲರೂ ಖುಷಿಯಾಗಿ ಹೋಗಿ ಬರೋಣ. ನೋಡೋಣ ಮುಂದ್ಗಡೆ ಏನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸಾಂಗ್ ಕೇಳಿ, ಸಾಂಗ್ ನೋಡಿ ನಾವೆಲ್ಲ ಹುಡುಗರಾಗಿ ಈ ಸಾಂಗ್ ಹಾಕೊಂಡು ಹೋಗ್ತಿದ್ದೀವಿ ಎಲ್ಲ. ಫೈನಲಿ ಸಾಂಗ್ ಬಂದ್ಬಿಡ್ತು ಗಾಯ್ಸ್, ನಮ್ಮಲ್ಲಿ ಫುಲ್ ಖುಷಿ, ಎಲ್ಲರೂ ಫುಲ್ ಖುಷಿ ಆಗಿದ್ದಾರೆ, ನಾವು ಫುಲ್ ಖುಷಿ. ಡ್ರೈವರ್ ಮಾತ್ರ ಏನು ಮಾತಾಡೋದು ಗಾಯ್ಸ್. ರುದ್ರ ಹಾಯ್ ಮಾಡು ನಮ್ಮ ಸಬ್ಸ್ಕ್ರೈಬರ್ಗೆ, ಹಾಯ್ ಮಾಡೋದು, ಹಾಯ್ ಮಾಡಲೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು. ಬಂದ್ವಿ ಫೈನಲಿ ಬೈಪಾಸ್ ಮೇಲ್ಗಡೆ ಬಂದ್ವಿ. ಮತ್ತೆ ಯಾಕಂದ್ರೆ ರೋಡ್ ಸರಿ ಇಲ್ಲ ಗಾಯ್ಸ್, ಅದಕ್ಕೆ ಕೆಳಗಡೆ ಬಂದ್ವಿ. ಮತ್ತೆ ಮೇಲ್ಗಡೆ ಬಂದ್ವಿ. ಪಾರ್ಟಿ ಗುಡ್ಡ ನೋಡಿ ಗಾಯ್ಸ್, ಪಾರ್ಟಿ ಗುಡ್ಡ ನೀರೋ ಬಂದಾನಪ್ಪೋ ನೋಡು ಡಕ್ಕೆ. ನಮ್ಮ ಬ್ರದರ್ ಅವಾಗ ಪಂಚ್ ಮಾಡ್ತಿರ್ತಾರೆ ಗಾಯ್ಸ್. ಅವಾಗ ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ, ಅವಾಗ ಪಂಚ್ ಹೊಡಿತಾರೆ. ಬಟ್ ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಪಂಚ್ ಹೊಡಿಯೋಕ್ಕಾಗಲ್ಲ, ಯಾಕಂದ್ರೆ ಗೈಡ್ ನಮ್ಮದು ಹೊಸದಾಗಲ್ಲ. ಅದಕ್ಕೋಸ್ಕರ ನಾವೇನೋ ಯಾವ ಥರ ಮಾತಾಡ್ಬೇಕು, ಯಾವ ಥರ ಬಿಡ್ಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಟ್ರೈ ಮಾಡ್ತಿದ್ದೀವಿ ಗಾಯ್ಸ್, ತೋರ್ಸೋಕ್ಕೋಸ್ಕರ ಟ್ರೈ ಮಾಡ್ತಿದ್ದೀವಿ ಗೈಸ್. ನಿಮಗೆ ನಮ್ಮ ಮಳೆಯಂದು ಡ್ಯಾನ್ಸ್ ತೋರಿಸ್ತೀನಿ ನೋಡಿ ಯಾವ ಥರ ಮಾಡ್ತಾನೆ ಅಂತ. ಬಟ್ ಕಾರಲ್ಲೆಲ್ಲ ಮಾಡೋಕ್ಕಾಗಲ್ಲ, ಪೇಪರ್ ಮಾಮೂಲಿ ಮಾಡ್ಬೇಕಾದ್ರೆ ಮಾಡ್ತಾನೆ, ಕಾರಲ್ಲಾದರೆ ಮಾಡೋಕ್ಕಾಗಲ್ಲ. ಬಟ್ ಹಂಗೆ ನೋಡಿ ಕಾರಲ್ಲಿ ಕೂತ್ಕೊಂಡು ಯಾವ ನಮ್ಮನೆ ಡ್ಯಾನ್ಸ್ ಹೊಡಿತಾನೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನಮ್ಮ ತಮ್ಮ ಅಂತೂ ಏನೂ ಮಾತಾಡ್ತಿಲ್ಲ ಗಾಯ್ಸ್. ಅವನಿಗೆ ಡ್ರೈವಿಂಗ್ ಮೇಲೆ ಭಾಳ ಹುಚ್ಚು. ನಾವಂದ್ರೆ ಡ್ರೈವಿಂಗ್ ಲವರ್ ಗಾಯ್ಸ್. ನಮಗೆಲ್ಲ ಕಿಂಗ್ ಮೇಕರ್ ನಮ್ಮ ಬ್ರದರ್, ಅವರೇ ಎಲ್ಲ ನಮಗೆಲ್ಲ ಕರ್ಕೊಂಡು ಹೋಗ್ತಿರೋದು ಇವತ್ತು ನೋಡಿ. ಅಣ್ಣ ಒಂದು ಹಾಯ್ ಮಾಡೋಣ ನಮ್ಮ ಗಾಯ್ಸ್. ಹಾಯ್. ಏನಾಗೈಸ್, ಫ್ರೆಂಡ್ಸ್ ಜೊತೆ ಹೋಗ್ತಿರ್ಬೇಕಾದ್ರೆ ಒಂದು ಖುಷಿ, ಬ್ರದರ್ಸ್ ಜೊತೆ ಹೋಗ್ಬೇಕಾದ್ರೆ ಒಂಥರ ಖುಷಿ. ಬಟ್ ಬ್ರದರ್ಸ್ ಟೈಮ್ ಕೊಡು, ರೆಡಿ ಆಗಬೇಕಲ್ವಾ ಬಂದ್ರು. ನಮ್ಮ ದಾವಣಗೆರೆ ಬೈಪಾಸ್ ನೋಡೋಕ್ಕೆ ಚೆಂದಾಗೈತೆ. ಯಾಕಂತಂದರೆ ಈ ಬೆಳಗಾವಿ ರೂಟು, ರಣೆಬೆನ್ನೂರು ರೂಟು, ಈ ಕಡೆ ಬೆಂಗಳೂರು ರೂಟು, ಶಿವಮೊಗ್ಗ ರೂಟು ಎಲ್ಲ ಒಂದೇ ಸೈಡಿಗೆ ಸೇರೋ ಒಂದು ಜಾಗ ಅಂದರೆ ಸೆಂಟ್ರ್ ಪಾಯಿಂಟ್ ದಾವಣಗೆರೆ. ನೋಡೋಕ್ಕೆ ಒಂಥರ ಖುಷಿ. ಅಂದರೆ ಎಲ್ಲರಿಗೂ ಗೊತ್ತು ದಾವಣಗೆರೆ ಏನು ಸಿಗುತ್ತೆ, ಏನು ಬಿಡುತ್ತೆ, ದಾವಣಗೆರೆಯಲ್ಲಿ ಏನಿರುತ್ತೆ ಅಂತ. ಆಲ್ಮೋಸ್ಟು ನೋಡಿ, ಹಾವೇರಿ 59 ಕಿಲೋಮೀಟ್ರು, ಹೊನ್ನಾಳಿ 36 ಕಿಲೋಮೀಟ್ರು. ಬಟ್ ನಾವು ಹೋಗ್ತಿರೋದು ಹರಿಹರಕ್ಕೆ, ಇನ್ನೊಂದು 12 ಕಿಲೋಮೀಟರ್ಸ್ ಇದೆ ಅಷ್ಟೇ. ಮನೇಲಿ ಬಂದ್ವಿ, ಬಟ್ ಅವರು ಲೊಕೇಶನ್, ಮನೆ ಲೊಕೇಶನ್ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಮನೆ ಲೊಕೇಶನ್ ಹಾಕ್ಸ್ಕೊತಾ ಇದ್ದೀವಿ. ಫೈನಲಿ ಲೊಕೇಶನ್ ಬಂತು, ಲೊಕೇಶನ್ ನೋಡ್ಕೊಂತಾನೆ ಹೋಗ್ತಾ ಇದ್ದೀವಿ. ಲೊಕೇಶನ್ ನೋಡ್ಕೊಂತಾನೆ ಹೋಗ್ತಾ ಇದ್ದೀವಿ. ಇವಾಗ ಹರಿಹರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರದ್ದು ಇಲ್ಲೇ ಎಲ್ಲರ ಮನೆ ಇರಬೇಕಂತ ಅಂದ್ಕೊಂಡ್ಬಿಟ್ಟು ಇಲ್ಲೇ ನೆನೆಸ್ಕೊಂಡಿದ್ವಿ. ಬಟ್ ಹರಿಹರ ಹೋಗ್ತಾರೆ. ಶಿವಮೊಗ್ಗ ಸರ್ಕಲ್ ನೋಡಿ, ಕೇಳಿರ್ತೀರಲ್ಲ ಶಿವಮೊಗ್ಗ ಸರ್ಕಲ್ ಹರಿಹರದಲ್ಲಿ ಎಲ್ಲಿದೆ ಅಂತ. ಏನು ಗೊತ್ತಾ, ಈ ಕಂಟೆಂಟು ಹೆಂಗೆ ಮಾಡ್ಬೇಕು ಅನ್ನೋದು ಬಟ್ ತಿಳ್ಕೊಂಡು ಮೈಂಡ್ ಸೆಟ್ ಇದೆ. ಬಟ್ ಯಾವ ಥರ ವೀಡಿಯೋ ಮಾಡ್ಕೊಳಕ್ಕಂತ ಗೊತ್ತಿಲ್ಲ. ಬಟ್ ಮಾಡ್ತಾ ಬರುತ್ತೆ ಅಂತ ಗೊತ್ತಾಗ್ತಿದೆ. ಬಟ್ ನಮ್ಮ ಬ್ರದರ್ ಎಲ್ಲ ಹೇಳ್ಕೊಡ್ತಾರೆ, ಈ ಥರ ಮಾಡಿದ್ರೆ ಈ ಥರ ಬರುತ್ತೆ ನೋಡು, ಟ್ರೈ ಮಾಡು. ಬಟ್ ಒಂದ್ರಾಗೆ ಇರೋಕ್ಕೆ ಹೋಗ್ಬೇಡ, ಎಲ್ಲದರಲ್ಲೂ ಟ್ರೈ ಮಾಡು, ಒಂದರಲ್ಲೇ ಬೆಳಕ್ಕೆ ಹೋಗ್ಬೇಡ ಅಂತಂದು ಹೇಳ್ಬಿಟ್ಟು ಎಲ್ಲದರ ಕುಲ್ಲಲ್ಲೇ ಟ್ರೈ ಮಾಡು, ನಿಮಗೆ ಏನಾದರೂ ಒಂದು ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಅಂತಂದೆಲ್ಲ ಹೇಳ್ಕೊಡ್ತಾರೆ ನಮ್ಮ ಅಣ್ಣ. ಅದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮಳೆ ಅಂದರೆ ಭಾಳ ಖುಷಿ. ಮಳೆಯ ಫುಲ್ ಖುಷಿಯಾಗಿದೆಯಲ್ಲ? ಹಾಂ, ಖುಷಿ ಅಲ್ವಾ? ಫುಲ್ ಖುಷಿ. ಬಂದ್ವಿ, ಸರ್ಕಲಿಗೆ ಬಂದ್ವಿ. ಇವಾಗ ಹಾಸ್ಪಿಟಲ್ ಹತ್ರ ಶಿವಮೊಗ್ಗ ಸರ್ಕಲ್ಲೇ ಇದು. ಇವಾಗ ಹರಿಹರ ಒಳಗಡೆ ಬಂದ್ವಿ, ಫುಲ್ಲು ಸಿಟಿ ಒಳಗಡೆ. ಟೆಂಪಲ್ ನೋಡಿ ಗಾಯ್ಸ್. ಇಲ್ಲಿ ಗಣೇಶನ್ ಕೂರಿಸಿದ್ರು, ಬಟ್ ಇನ್ನೂ ತೆಗ್ದಿಲ್ಲ. ಗಣೇಶನ್ ಕೂರಿಸ್ತಿದ್ರು ಏನೇನು ತೆಗ್ದಿಲ್ಲ ಏನು, ಅದಕ್ಕೋಸ್ಕರ ಒಂದು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ. ಗ್ರಾಮ ದೇವತೆ ಗಾಯ್ಸ್. ಆಂಜನೇಯ, ಫೈನಲಿ ಆಂಜನೇಯ ನೋಡ್ತಾ ಇದ್ದೀವಿ ಸರ್ಕಲಲ್ಲಿ ಗಾಯ್ಸ್. ಹರಿಹರ ಸರ್ಕಲಲ್ಲಿ ಆಂಜನೇಯ.
ಗಣೇಶ ಹೋಗಿದೆ ನೋಡಿ ಗೈಸ್. ಅಷ್ಟೇ. ಬಂದ್ವಿ ಬಟ್ ಅವ್ರ ಮನೆಗೆ ಹೋಗ್ತಾ ಇದೀವಿ. ಗುತ್ತೂರಿಗೆ ಬಂದ್ವಿ ಗೈಸ್. ಇವಾಗ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವ್ರ ಮನೆ ನೋಡಿಲ್ಲ, ಅವ್ರು ಬಾ ಅಂತಂದು ಹೇಳ್ದೀವಿ. ಈಗ ಬರ್ತಾವ್ರು ಅವರು, ಬಂದು ಕರ್ಕೊಂಡು ಹೋಗ್ತಾರೆ. ಲೊಕೇಶನ್ ಆ ಕಡೆ ಇದೆ, ರೋಡು ಆ ಕಡೆ ತೋರಿಸಿ. ಈ ರೋಡೇ ಇಲ್ಲ, ಇಲ್ಲಿ ಲೊಕೇಶನ್ ತೋರಿಸ್ತಾ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟೇ. ಬಿಳಿ ಗೂಗಲೇ ಸರಿ ಇಲ್ಲೋ ಅಥವಾ ನಾವೇ ಸರಿ ಇಲ್ಲೋ ಏನೋ ಗೊತ್ತಾಗ್ತಿಲ್ಲ. ನಮ್ಮ ಒಳ್ಳೆ ಅಂತೂ ವಿಚಿತ್ರ ತೆಲಿಗಿಲಿ ಎಲ್ಲ ಕೆರ್ಕನಾಗ ಚೆನ್ನ ಅದೇ ತೆಲಿಗಿರಿ ಕೆರ್ಕನಾಗ ಹೋಗ್ಬೇಡನಿ. ನೋಡಿ ಲೊಕೇಶನ್ ಎಲ್ಲ ತೋರಿಸ್ತಿದೆ ಬಟ್ ರೋಡೇ ಇಲ್ಲ. ಇಲ್ಲಿ ಈ ರೋಡಲ್ಲಿ ಹೋಗ್ಬೇಕಾ? ಗೂಗಲೇ ಸರಿ ಇಲ್ಲ ಅಥವಾ ನಾವೇ ಸರಿ ಇಲ್ಲ ಗೊತ್ತಾಗ್ತಿಲ್ಲ. ನೋಡಿ ಈ ಕಡೆ ತೋರಿಸ್ತಿದೆ. ಎಲ್ಲಿ ಆ ಮನೆ ಐತಿ, ಇಲ್ಲಿ ಎಂಟ್ರೆನ್ಸ್ ನೋಡಿ ನಿಮಗೆ. ಅಲ್ಲಿ ಸ್ಕೂಲ್ ಇದೆ, ಕಾಂಪೌಂಡ್ ಇದೆ. ಇಲ್ಲಿ ಲೊಕೇಶನ್ ಆ ಕಡೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಸ್ಕೂಲ್ ಕಾಂಪೌಂಡ್ ಅನ್ಸುತ್ತೆ ಗೈಸ್. ಅದು ಕಾಂಪೌಂಡ್ ತೋರಿಸ್ತಿದೆ. ನಾವು ಲೊಕೇಶನು ಇಲ್ಲ ತೋರಿಸ್ತಿದ್ದೆ. ರೋಡೇ ಇಲ್ಲ ಗೈಸ್. ಇಲ್ಲೆಲ್ಲ ಫುಲ್ ಕ್ಲೋಸ್ ಆಗಿದೆ, ರೋಡೇ ಇಲ್ಲ ಇಲ್ಲಿ. ಚಿತ್ರ ಗಾಯ್ತು. ನಮ್ಮ ಬ್ರದರ್ ಬರೋಕೆ ಹೇಳಿದ್ವಿ ಬಟ್ ಅವ್ರಿನ್ನೂ ಲೇಟ್ ಆಗುತ್ತೆ ಅಂದ್ರೆ ಅದಕ್ಕೆ ನಾವೇ ಬಂದು ಹೋಗೋಣ ಅಂತಂದು ಬಂದ್ವಿ ಲೊಕೇಶನ್ ನೋಡ್ಕೊಂಡು. ಬಟ್ ಲೊಕೇಶನ್ ಎಲ್ಲೇ ತೋರಿಸ್ತಿದೆ, ರೋಡು ಇಲ್ಲ. ಇಲ್ಲಿ ಲೊಕೇಶನ್ ಪ್ರಕಾರ ಬಂದರೆ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಅಂತಂದ್ವಿ. ಬಟ್ ಅವ್ರು ಎಲ್ಲಿದ್ದಾರೋ ನಾವೆಲ್ಲಿದ್ದೀವೋ ನಮಗೆ ಗೊತ್ತಾಗ್ತಿಲ್ಲ, ಅವ್ರಿಗೆ ಗೊತ್ತಾಗ್ತಿಲ್ಲ ರೋಡ್ ಎಲ್ಲಿದೆ. ರೋಡೇ ಇಲ್ಲ. ಗೂಗಲ್ ಮ್ಯಾಪೇ ತೋರಿಸಿ, ಗೂಗಲ್ ಮ್ಯಾಪಲ್ಲೇ ತೋರಿಸ್ತಿದೆ. ಇಲ್ಲಿ ಫ್ರಂಟಲ್ಲಿ ರೋಡ್ ಇಲ್ಲ ನೋಡಿ, ಎಲ್ಲ ಜಾಲಿ ಗೊತ್ತಾದಂತ ನೋಡಿ. ಲೊಕೇಶನ್ ಸ್ಟ್ರೈಟ್ ತೋರಿಸಿದೆ ನಿಮಗೆ. ಸ್ಟ್ರೈಟ್ ನೋಡಿ ಯಾವ ಥರ ಇದೆ. ಇದು ಸ್ಟ್ರೈಟ್, ಇದು ರೋಡೇ ಇಲ್ಲ ನೋಡಿ. ಲೊಕೇಶನ್ ನೋಡಿ, ಸ್ಟ್ರೈಟ್ ರೋಡೇ ಇಲ್ಲ. ಇದು ಗೂಗಲ್ ಮ್ಯಾಪ್. ಚಂಬಡ್ಕೊಂಡ್ ಹೋಗೋದಾರಲ್ಲಿ ಬ್ರದರ್ ಬಂದ್ರಿ ಇವಾಗ. ಇಲ್ಲಿ ಹೇಳಿದ್ವಿ ಎಲ್ಲರೂ, ಇಲ್ಲೇ ಇರ್ತದೆ ನೋಡಿ. ಎಲ್ಲ ಬಂದರು, ಅವ್ರಿಗೆ ಬಂದ್ವಿ. ಈಗ ತೋರಿಸ್ತೀನಿ ನಮ್ಮ ಬ್ರದರ್ ಯಾವ್ದು ಲಾಗ್ ಬರುತ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಯಾವ್ದು ಲಾಗ್ ಮಾಡ್ತೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ. ನಮ್ಮ ಬ್ರದರ್ ತೋರಿಸ್ತಾ ಇದ್ದಾರೆ, ಇಲ್ಲೇ ಇದ್ದಾರೆ ನೋಡಿ. ಅವರೇ ಫ್ರೆಂಡ್ಸ್ ಕರ್ಕೊಂಡು ಯಾವ್ದು ಲಾಗ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಲಾಗ್ ಮಾಡ್ತಾರೆ ನಮ್ಮ ಬ್ರದರ್. ಇವಾಗ ಯಾವ ಥರ ಲಾಗ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಬೆಳ್ಳುಳ್ಳಿ ಕಾಳಿ ಗ್ರೂಪ್, ಗುತ್ತೂರು ಕಾಳಿ. ಫೈನಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ಬ್ರೋ ಎಲ್ಲ ಇದು ಮಾಡ್ತಾ ಇದ್ದಾರೆ. ಇವ್ರು ಯಾವ ಕಡೆ ಬೇಕು, ಯಾವ ಕಡೆ ಇಲ್ಲ, ಈ ಕಡೆ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇಷ್ಟು ಜನ ಬಂದಿದ್ದಾರೆ ಅವ್ರ ಫ್ರೆಂಡ್ಸ್ ಎಲ್ಲ. ಈ ಥರ ಶೂಟ್ ಮಾಡ್ತಾ ಇದ್ದಾರೆ. ಬೈಕಿಂಗ್ ಕಣ ಹಾಕಿದ್ರೆ ನಾವು ಅದು ಬೈಕಿಂಗ್ ಕಣ ಕಾಲು ತುಳಸಿ ಕೈ ಬಿಡ್ತೇವಣ. ಮಧ್ಯಾಹ್ನ ಸ್ವಲ್ಪ ಹುಲ್ಲು ಹಾಕಿ ನೀರು ಕುಡಿಸ್ತೇವಣ. ಬೆಳಗ್ಗಿದ್ದ ಸಾಯಂಕಾಲ ತನಕ ಫುಲ್ ಅದರಲ್ಲೇ ಇರ್ತಾರೆ. ಅದ್ರ ಪ್ರೀತಿ ಅಭಿಮಾನಕ್ಕೋಸ್ಕರ ಡೈಲಿ ಒಬ್ರು ಇರಲೇಬೇಕಣ್ಣ ಮೇಂಟೈನ್ ಮಾಡೋಕೆ. ಇದಕ್ಕೆ ಮರಿಗೆ ಕಷ್ಟ ಬಗ್ಸಿ ಬಿಟ್ಟು ಇದಕ್ಕಾಗಿ ಒಬ್ರು ಇರ್ಬೇಕಣ್ಣ ಮರಿಗಾಗಿ. ಡೈಲಿ ಯಾರು ಮೇಂಟೈನ್ ಮಾಡೋದು? ಫೈನಲಿ ಹೊರಟ್ವಿ ಗಾಯ್ಸ್. ಬ್ರದರ್ ನೋಡ್ತಾ ಇದ್ದಾರೆ ಬಂದ ಎಲ್ಲ ವಿಡಿಯೋ ನೀಟಾಗಿ ಅಂತ. ಗ್ರೇಸ್ ತಿನ್ನಕ್ಕೆ ಬಂದ್ವಿ ಇವಾಗ. ಗ್ರೇಸ್ ತಿನ್ಬೇಕು ಇವಾಗ. ಗ್ರೇಸ್ ತಿಂದ್ವಿ, ಮನೆಗೆ ಹೊಂಟ್ವಿ. ಎಗ್ರೆಸ್ ತಿಂದ್ವಿ, ಮಲಕ್ಕೆ ಮನೆ ಹೊಂಟ್ವಿ. ನೀವು ಸಾಂಗ್ ಹಾಕಂಗೆ ಬರೋಂಗಿಲ್ಲ, ನಮಗೆ ಸಾಂಗ್ ಕೇಳೋಕೆ ಆಗ್ತಿಲ್ಲ. ಮೇಲೆಲ್ಲ ತಳಕ ಬಳಕ ಸುಂದರ ಅಂತ ಅದಕ್ಕೂ ಚೆಂಡ ಆಗ್ತಾನೆ.
ಹುಡುಗಿರು ಹೊಡೆಯೋಣ ಬಾರ ಮಜಾ ಮಾಡೋಣ ಕುಡಿದು ಕಪ್ಪಳಿಸೋಣ ಬ್ರಹ್ಮನ್ಗೆ ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ ಬುರುಡೆಲಿ ಮೆದಿಟ್ಟು ಕೊಟ್ಟ 100 ಇಡಲ್ಲ ಡ್ರೈವರ್ ಕೂಡ ಡ್ಯಾನ್ಸ್ ಮಾಡ್ತಾರೆ. ನಮ್ಮ ಬ್ರದರ್ ಹತ್ರ ಏನು ಮಾತಾಡ್ತಾರೆ ಬ್ರದರ್ ಏನಾರು ಮಾತಾಡ್ತಾರೆ ಫುಲ್ ಗಿಚ್ಚಿರಿ ಹತ್ರ ಯಾಕಂದ್ರೆ ನಾವು ಗಣೇಶನ ಕೂರಿಸ್ತೀವಿ, ಯಾವುದೇ ಗಣೇಶನ ಕೂರಿಸ್ತೀವಿ, ಕುಣಿಯನ್ ಮಾತ್ರ ಅವ್ನು ಒಬ್ಬನೇ ನಮ್ಮಲ್ಲಿ. ಎಲ್ಲೋದ್ರು ಕುಣಿ ಅಂತ ಕೆಲಸ ಮುಂದೆ ಎಲ್ಲ ಕುಣಿತಾನೆ. ಒಂದ್ ದಿವಸ ಅಂದ್ರೆ ಒಯ್ತೀನಿ ಅಂದೆ ಬಾಟ್ಲೆಗೆ ಹುಚ್ಚಿ ಯಾಕೆ ಜಡ್ ಕಟ್ಟದಂತೆ ಬಾಟ್ಲೆಗೆ ಹೋಯ್ತಾನಂತ ಬರೀ ಇಂಥದೆಯ ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡ್ರಿ ಈ ಸಾಂಗ್ ಕೂಡ ಡ್ಯಾನ್ಸ್ ಮಾಡ್ತಾನ್ರಿ ಇವ. ಬಿಲ್ಡಿಂಗ್ ಅಲ್ಲಿ ಕಾಣ್ತಲ್ಲ ಅದೇ ಯಾವುದು ನಮ್ದಲ್ಲ ಮುಡಿಯಜ್ಜ ಉದೇಶ ನಮ್ದು ಇತ್ತು ಅಲ್ಲಿ ಬಿಲ್ಡಿಂಗ್ ಹೌದಿಲ್ಲ, ನಮ್ದು ಇತ್ತು ಜಮಾನ್ದಾರ್ ರಾಜರಂಗ್ ಕಾಲದಾಗ ಗೊತ್ತಾ? ಜಮ ಅಂದ್ರೆ ನಮ್ದು 30 ಎಕರೆ ಹೊಲ ಇತ್ತಪ್ಪ. ಎಲ್ಲೋ ಹೆಂಗ್ ಗೊತ್ತು ಮತ್ತೆ ಸೋಳೇರಿಗೆ ಹಾಕಿ ಮಜ್ಜಾರ್ ರಜ್ಜಾರ್ ಹಾಕಿರೋದು ಗೈಸ್. ಇವ್ರು 30 ಎಕರೆ ಹೊಲ ಇತ್ತಂತ ಇವ್ರು ರಜ್ಜಾರ್ ಹಾಕಿರೋದು. ಅಮ್ಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು, ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಇವೆಲ್ಲ ಬರೀ ಡೂಪ್ ನೋಡಪ್ಪ, ಇವೆಲ್ಲ ಬರೀ ಡೂಪ್. ಗೈಸ್ ಇಲ್ಲ ನಾವು ಬೆಂಗಳೂರಿಗೆ ಬೇರೆ ಹೋಗ್ಬೇಕು, ನಾನು ಹೋಗ್ಬೇಕಲ್ಲ ಇವತ್ತು ನೈಟ್ ಹೋಗ್ತೀನಿ ಗೈಸ್. ಅದಕ್ಕೋಸ್ಕರ ನನಗೆ ಈ ಸಾಂಗ್ ಕೇಳೋಕ್ಕಾಗಲಿಲ್ಲ, ನಿದ್ದೆ ಬರ್ತೀವಿ ಇವಾಗ. ಬಂದ್ವಣ ಅಲ್ಲಿ ಗೊತ್ತಾಗಬೇಕಲ್ಲ. ಯಾರೋ ಹೋಗ್ಯಾರ ಯಾರೋ ಹೋಗ್ಯಾರ ಅದಕ್ಕೆ ಮಾಡು ಖಾಲಿ ಸಲೀಸಾಗ ಗೊತ್ತಿಲ್ಲಪ್ಪ ಅದೀಗ. ಓದ್ ಗುಂಡಿತ್ತಂತ ಅವಾಗ ಅಂಗಡಿಗೆ ಹೋಗೈತಲ್ಲಿ ಗುಂಡಿತ್ತಂತ. ಇವಾಗ ಅಂತ ಏನಿಲ್ಲ, ಫೈನಲಿ ಮುಗೀತು. ನಮ್ಮ ದೊಡ್ಡಮ್ಮ ಏನೋ ಕೇಳ್ತೈತಿಲ್ಲ ಇವಾಗ. ಅಷ್ಟು ಮುಗೀತು ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್.